ಏನೇ ಮಂಗಳಮ್ಮ ಇವತ್ತು ಆರಾಮಾಗ ಇದೆಯಮ್ಮ? ಎಲ್ಲಿ ಪಲ್ಟಕ್ ಹೋಗಿಲ್ಲೇನು? ಇಲ್ಲ ಕಣಜ್ಜಿ, ಇವತ್ತು ವಾರ ಅಲ್ಲ ನಮ್ದು, ಭಾನುವಾರ. ಅದಕ್ಕೆ ನಾನು ಹೋಗಿಲ್ಲ. ಇಲ್ಲ ಮಂತಾಗೆ ನಮ್ಮ ಹೇಳ್ಕೋದ ನಾನು. ಇವತ್ತೇನ ಮಾಡಿ ಹೋಗಿಲ್ಲ ಹೊಲ್ತಕ್ಕೆ, ತರಕಾರಿ ಕೇಳೋಕ್ಕೆ ಹೋಗ್ಬೇಕಾಯ್ತು. ಅಯ್ಯಪ್ಪ, ಇವಾಗಂತೂ ಬಿಸಿಲು ಅಲ್ಲೇನಮ್ಮಯ್ಯ. 11 ಗಂಟೆಗೆ ನಾಳೆ ಬಿಸಿಲು ಒಳ್ಳೆ ಮಧ್ಯಾಹ್ನದ ಬಿಸಿಲು ಉರ್ದಂಗೆ ಕುಡಿತಿರುತ್ತಲೆ. ಅಯ್ಯೋ, ಅದ್ರ ಸುದ್ದಿ ಯಾಕೆ ಹೇಳ್ತೀಯಜ್ಜಿ? ಮ್ಯಾಕೆ ಕೂಲಿ ಹೋಗಾರ ಹೆಂಗನ ಹೋಗ್ತಾರಪ್ಪ, ಬಿಸಿಲಾಗಮ್ಮಂಗಾಗುತ್ತೆ ನನಗಂತೂ. ನಾವು ಮುಂಚೆ ಹೋಗ್ತಿದ್ವಿ, ಇವಾಗ ಆಗಲ್ಲ ಹೋಗಕ್ಕೆ. ಹಾಲು ರೂಢಿ ತಪ್ಪೈತಲ್ಲ, ಹಾಲು ಹೋಗೋಕ್ಕಾಗಲ್ಲ ಕಣಜ್ಜಿ. ಅಯ್ಯೋ ಕಣಮ್ಮಯ್ಯ, ಬಿಸಿಲು ಅಂದ್ರೆ ಉರ್ದೋಗುತ್ತೆ ಹಂಗೆ. ಬರೀ ಇವಾಗ ನೀರೇ ಕೇಳೋದು ಜಾಸ್ತಿ. ಊಟ ಈಗ ಏನು ಕೇಳಲ್ಲ, ಬರೀ ನೀರು ಕುಡಿದು ಸಾಕಾಗುತ್ತೆ. ಆದ್ರೆ ಸರಿಯಾಗಿ ವಹಿಸ್ಕೊಂಡಾರು ಬರ್ತಾರೆ, ಹುಡುಗರು ಸರಿಯಾಗಿ ಬಂದ್ಬಿಡ್ತಾರೆ ಕಣಜ್ಜಿ. ಆ ಶನಿವಾರ ಭಾನುವಾರ ಎಲ್ಲಿಲ್ದಾರು ಬರ್ತಾರೆ ಊರಕ್ಕಂತೂ. ಒಬ್ಬರಾಗ್ತಿಲ್ಲ, ಒಬ್ಬೊಬ್ರು ಬರ್ತಾರೆ. ಕೊಡ್ಸಿ ಸಾಕಾಗೋಗುತ್ತೆ ಹಂಗೆ. ಅಯ್ಯೋ ಕಣಮ್ಮ ತಾಯಿ, ನಮ್ದೊಂದು ಹುಡುಗ ಐತೆ, ಅದು ಜಾಮ್ ಎತ್ತತ್ ಬಂದು ಹಂಗೆ. ಅತ್ಲ ಬೊಯ್ಯಕ್ಕೂ ಆಗಲ್ಲ, ಅತ್ಲ ಬೀಡಕ್ಕೂ ಆಗಲ್ಲ. ಬೊಯ್ದ್ರೆ ಮನುಷ್ಯನ ಮನಿಕೆಮ್ಮ ತುಂಬ್ದಂಗೆ. ಅದಕ್ಕೆ ನಾವು ಕುಟ್ಟಿ ಹಂಗೆ ಕೇಳ್ತಂಗೆ ಕೊಡ್ತೀವಿ, ಅತ್ಲ ತಿನ್ಲಿ ಅಂತ. ಹಂಗೆ ಕೊಟ್ಟು ಕಳಿಸ್ಬಾರ್ದು ಕಣಜ್ಜಿ ತಿರ್ಗಾ. ಅಯ್ಯೋ, ತಿರ್ಗಾ ಅವು ಹಂಗೆ ಕಲ್ತ್ಕೊಂತಾವೆ. ನಾವು ಇವಾಗಲೇ ಕೊಟ್ಟು ಕಳ್ಸಿರೆ ಕೊಡ್ತಾರೆ ಬಿಡು, ನಮ್ಮ ಅಜ್ಜರೇನೋ ಅಂದ್ಕೊಂಡು ತಗೊಂಬರ್ತಾರೆ ಅವರೇನು ಒಂದಿನ. ಅಯ್ಯೋ, ಏನು ಮಾಡೋಣ ಅಮ್ಮಯ್ಯ, ಇರೋದೊಂದು ಹುಡುಗ ಅಂತ ನಾವು ಸಾಕ್ತೀವಿ ಶನಕ್ಕೆ. ಅದು ಎಕ್ಸಾಮ್ ಹತ್ರಕ್ಕೆ ಬಂದಾವೆ. ಓದ್ಕೇಳ ಅಂದರೆ ಬರೀ ಆಡೋದು. ನಿನ್ಗೊಬ್ಬ ಅವನೊಬ್ಬ ಸರಿಯಾಗೈತಾರೆ ಇಬ್ರು. ಅಯ್ಯೋ, ನಮ್ಮ ಹುಡುಗನ ಅಷ್ಟೇ ಅಂತ ತಾಯಿ. ಅಬ್ಬಬ್ಬಾ, ನೀವು ಅವ್ನು ತಪ್ಪಿರಿ ಇವ್ನು ಬರ್ತಾನೆ, ಇವ್ನು ತಪ್ಪಿರಿ ಅವ್ನು ಬರ್ತಾನೆ ಮಂಟಾಕಿ. ಇಲ್ಲಾಂದ್ರೆ ನಿಮ್ಮ ಹುಡುಗ ಬರ್ತಾನೆ, ಇಲ್ಲಾಂದ್ರೆ ನಮ್ಮ ಹುಡುಗ ಅವ ಗುಣನ ಜೊತೆಗೆ ಆಟ ಆಡಕ್ಕೆ ಹೋಗ್ತೇನೆ ಅವ್ನು ಬರ್ತಾನೆ, ಇಲ್ಲಾಂದ್ರೆ ಇವನು ಬರ್ತಾನೆ. ನಿಂಗ ಏನು ಮಾಡ್ತೀಯೋ ಅಂತ. ಕಣಮ್ಮಯ್ಯ, ನನಗೆ ಅತ್ಲಾಗಿ ಬಿಸಿಲಾಗ ನೋಡಿ ಅತ್ಲಾಗ ಆಡಕ್ಕೆ ಹೋಗ್ಯವ. ನಾನು ಅವ್ರನ್ನೇ ಹುಡಿಕೊಂಬಂದೆ. ಇವತ್ತು ಬಿಸಿಲು ನೋಡ ತಾಯಿ, ಕೊಂಡು ಬಿಡೋಕ್ಕಾಗಲ್ಲ, ಹಂಗೈತೆ ನೆತ್ತಿ. ಹಂಗೆ ತಲೆಗೆಲ್ಲ ಸುಡಬೇಕು, ಯಾತು ಕೆಲಸನೇ ಮಾಡೋಕ್ಕಾಗಲ್ಲ, ಹಂಗೈತೆ ಬಿಸಿಲು ಇವತ್ತು. ಅಯ್ಯೋ, ಅದ್ರ ಸುದ್ದಿ ಯಾಕೆ ಹೇಳ್ತಿದ್ದೀವಿ? ಬಿಸಿಲು ನೋಡಿ ಹೆಂಗೈತೆ. ಅಯ್ಯಪ್ಪ, ನಾನು ಇವಾಗ ನಮ್ಮ ಮನೆ ಕಡೆಕೊಂಡು ಇಟ್ಟು ನೆರಳು ಬಂದಿರೋದಕ್ಕೆ ಹಿಂಗೆ ನಿಂತ್ಕೋಬೋದು. ಅಯ್ಯೋ, ಆ ಕಡೆಗೆ ನೋಡು ನಿಂತ್ಕೊಂಬಕ್ಕಾಗಲ್ಲ. ನಾನು ವಾರ ಮಾಡ್ಕೊಂಡು ಬರೋ ಹೊತ್ತಿಗೆ ಬ್ಯಾವು ತಗೋಬಿಟ್ಟೆ. ಏನು ತಾಯಿರ, ಇಬ್ರು ಆರಾಮಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ನಿಮ್ದೆ ವಾಸಿ ಅತ್ಲಾಗಿ. ನಾವಂದ್ರೆ ಕೂಲಿ ಹೋಗ್ಬೇಕು ತಾರ ಹಾಕ್ಕೊಂಡು, ಇವಳ್ದು ಮಂಗಳ ಮುಂದೆ ತರಕಾರಿ ಒಬ್ಬ ಒಂದು ಕಿತ್ ಮಾರುತ್ತಾಳೆ, ಇಲ್ಲಾಂದ್ರೆ ಮನೆಗೆ ಇರ್ತಾಳೆ, ಇವಳ್ದು ಆರಾಮತ್ತಾಯಿ. ಇನ್ನೊಂದು ಸಿದ್ದಜ್ಜಿ ನೀನು ಸೊಸೆ ಕೆಲ್ಸಕ್ಕೆ ಹೋಗ್ತಾಳೇನ, ಅವಳು ವಜ್ಜಿ ಮನೆಗೆ ಹೋದೆಲ್ಲ ಮಾಡ್ಕೋಬೇಕಲ್ಲ, ಅಕ್ಕಿ ವಜ್ಜಿನ ಆರಾಮಾಗಿ ಮಾಡ್ತಾಗಿರುತ್ತಮ್ಮ. ನಮ್ಮದೇ ಒಂಥರ. ಅಯ್ಯೋ, ನೀನು ಸೊಸೆನು ಗಾರ್ಮೆಂಟ್ಸ್ಗೆ ಹೋಗ್ತಾಳಲ್ಲ ತಾಯಿ. ಪಾಪ ಸಿದ್ದಜ್ಜಿ ಸೊಸೆ ಯಾಕೆ ಬತ್ತಿ, ಸಿದ್ದಜ್ಜಿ ಸುದ್ದಿ ಯಾಕೆ ಬತ್ತೀಯ? ನೀನು ಸೊಸೆನು ಹೋಗ್ತಾಳಲ್ಲ ತಾಯಿ. ನೀನು ಇರು ಮಂತಾಗಿ, ಯಾರನ್ನು ಬೇಡ ಅಂದರೆ ನಾವು ಅಂದರೆ ನಮ್ಮ ತರಕಾರಿ ಬಂದಾಗ ನಾವು ಕಿತ್ ಮಾಡ್ತೀವಿ, ಇಲ್ಲಾಂದ್ರೆ ಮಂತಾಗಿರ್ತೀವಮ್ಮ. ನಿಮ್ಮಂಗೆ ನಾ ಹಿಂಗೆ ಯಾರ್ತಾಗ ಹೇಳ್ಕೆಮಲ್ಲ. ನೀನು ಸೊಸೆ ಇದಕ್ಕೆ ಹೋಗ್ತಾಳಲ್ಲ ಗಾರ್ಮೆಂಟ್ಸಿಗೆ, ನೀನು ಇವತ್ತು ಹೋಗಿರ್ಬೇಕೇನಲ್ವೇ? ಕಣಮ್ಮ, ಹೋಗ್ಯವಳೆ. ಎಲ್ಲ ಮನೆಗಳದೆಲ್ಲ ಬಿಟ್ಟಂಗೆ ಹೋಗಿದ್ಲು. ನಾನು ಒಟ್ಟು ವಾರ ಮಾಡಿ ಇಟ್ಟತಕ್ಕ ವಾರ ಆಯ್ತು. ಇವಾಗ ನೀರು ಹಚ್ಚಬೇಕು ಹೋಗಿ ನಾನು. ಅಲ್ಲ ಕಣೆ ಅಮ್ಮಯ್ಯ, ಅವ್ರು ಯಾರ ತಾಯಿ? ಗಾರ್ಮೆಂಟ್ಸ್ನವರು. ಭಾನುವಾರನೂ ಒಂದಿನೂ ರಜೆ ಕೊಡಲ್ವ ಅಲ್ಲಿ? ಭಾನುವಾರನೂ ಇಕ್ಕವ್ರೆ ಅಲ್ವೇ? ಈಗ ಅರ್ಜೆಂಟ್ ಐತಂತೆ ಆರ್ಡ್ರ್ ಮಾಡಿರೋದು, ಅದಕ್ಕೆ ಅವರು ಬುಧವಾರ ರಜೆ ಕೊಡ್ತಾರಂತೆ. ಇವತ್ತು ಮಾಡಿಸಿ, ಅದಕ್ಕೆ ಇವತ್ತು ಹೋಗ್ಯಾವ್ರೆ ಅವರು. ಒಬ್ಬೊಬ್ರಿಗೆ ಐತೆ, ಒಬ್ಬೊಬ್ರಿಗೆ ಇಲ್ಲ ಕಣಜ್ಜಿ. ಇವರು ಒಂದು 4-5 ಜನಕ್ಕೆ ನಮ್ಮೂರಾಗ್ಲರಿಗೆ ಐತೆ, ಇನ್ನೊಂದು 5-6 ಜನಕ್ಕೆ ಇಲ್ಲ. ಅವರು ಬುಧವಾರ ಅವ್ರು ಹೋಗ್ತಾರೆ. ಇವತ್ತು ಅವ್ರಿಗೆ ರಜೆ ಐತಲ್ಲ, ಬುಧವಾರ ಅವ್ರು ಹೋಗ್ತಾರೆ. ಇವರು ಇವತ್ತು ಹೋಗ್ಯಾರಲ್ಲ, ಇವತ್ತು ಬುಧವಾರ ರಜೆ ಆಗ್ತದೆ ಇವರಿಗೆ. ಅಲ್ಲ ಕಣಮ್ಮಯ್ಯ, ಹುಡುಗರು ಎತ್ತವದ್ವೆ, ನಾನು ನೋಡೋಣ ಅಂತ ಬಂದಮ್ಮ. ನಿನ್ನ ಮಗ ಇಲ್ವೇನು? ತಡೆಯಮ್ಮ ತಾಯಿ, ಅಲ್ಲೆಲ್ಲನೋ ಇದಾವೇನೋ ಬಿಸಿಲಾಗಿ ಅದ್ದಾಗ ಉಂಡೋಗಿದ್ದ ಹುಡುಗ, ಇನ್ನೂ ಉಂಬಕ್ಕೆ ಬಂದಿಲ್ಲ. ಅಯ್ಯೋ, ನಮ್ಮ ಹುಡುಗನೂ ಉಂಡೋಗಿಲ್ಲ ಕಣಜ್ಜಿ. ಹಂಗೆ ನಮ್ಮ ಹುಡುಗನು ಕರ್ಕೊಂಬಾರಜ್ಜಿ. ಯಾಮಯ್ಯ, ನೀರು ಐಕಂತ ನೀ ಬೇನು ಬರ್ಸಕ್ ಬಾರಿ ಹಂಗ. ಬತ್ನಾಗೆ ತಾಯಿ ಮಾತು ಸುಮ್ಮನಾಗ್ಬೇಡ. ಆಮೇಲೆ ನೀನು ಯಾವ್ದು ಜಾಸ್ತಾಗಿ ಆಮೇಲೆ ನೀನು ಮಾತು ಸುಮ್ಕು ಕಡಿ ಅಂತಾಯಿ. ನಾನು ಬಚ್ಚಲ ಕುಕ್ಕಂಡು ಅರಿಶಮಕ್ಕಾಗಲ್ಲ. ಇಲ್ಲ ಹೋಗಿ ಬತ್ತೀನಿ ಹೋಗು, ನಾನೇನಂತಾಳಲ್ಲ, ಬತ್ತೀನಿ ಹೋಗು. ನೋಡ್ತೀನಿ ತಾಯಿ, ಬೋತಿ ಹೆಂಗೆ ಮಾಡ್ತೀಯ ಅಂತ. ನೋಡಿದ್ರಲ್ಲ ವೀಕ್ಷಕರು, ನಮ್ಮೂರಾಗೆ ಹಂಗೆ ಅಂತ ಇವಳು ನೀಲಮ್ಮ ಸೊಸೆ ಗಾರ್ಮೆಂಟ್ಸ್ಗೆ ಹೋದ್ರೂ ಅವಳು ಕೂಲಿ ಹೋಗೋದು ಬಿಡಲ್ಲ. ಯಾರೋ ಇನ್ನೊಬ್ರು ಆರಾಮಾಗಿದ್ದಿದ್ದು ನೋಡಿ ಆಡ್ಕೊಂತಾಳೆ. ಅವಳು ಬರೀ ಅದೇ ಕೆಲಸನೇ. ನಿಮ್ಮೂರಾಗೆ ಇವಳಂತರ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.